ಶಾಸಕ ಭೈರತಿ ಬಸವರಾಜ್ಗೆ ಬಿಕ್ಲು ಶಿವ ಹತ್ಯೆ ಪ್ರಕರಣ ಉರುಳಾಗ್ಬಿಟ್ಟಿದೆ. ಸಿಐಡಿ ಕಸ್ಟಡಿ ತನಿಖೆ ತೀವ್ರಗೊಂಡಿದ್ದು ರಿಯಲ್ ಎಸ್ಟೇಟ್ ಉದ್ಯಮದ ಪೈಪೋಟಿಗೆ ಹತ್ಯೆಗೆ ಪ್ರಮುಖ ಕಾರಣ ಅನ್ನೋದು ರಿವೀಲ್ ಆಗಿದೆ. ರೌಡಿ ಜಗ್ಗನ ಸಹವಾಸ ಸದ್ಯ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟವನ್ನ ತಂದೊಡ್ಡಿದೆ. ವರ್ಷದ ಹಿಂದಷ್ಟೇ ಬಿಕ್ಲು ಶಿವ ತನ್ನ ಮನೆ ಎದುರೇ ಹೆಣವಾಗಿದ್ದ. ದ್ವೇಷದ ಕತ್ತಿ ಬೀಸಿದ್ದ ಗ್ಯಾಂಗ್ ಆತನ ರಕ್ತ ಬಸಿದಿತ್ತು. ಆರೋಪಿ ಜಗ್ಗನ ಸಂಗ ಮಾಡಿದ್ದ ಶಾಸಕ ಭೈರತಿಗೂ ಕೇಸ್ ಹೆಗಲೇರಿದೆ. ಬಂಧನದ ಬೆನ್ನಲ್ಲೇ ಹೃದಯದ ವಿಷಯಕ್ಕೆ ಜಯದೇವ ಸೇರಿದ್ದ ಭೈರತಿಯ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಿದೆ. ಸದ್ಯ 7 ದಿನಗಳ ಕಸ್ಟಡಿಯಲ್ಲಿ ಭೈರತಿಗೆ ವಿಚಾರಣೆಯ ಬಿಸಿ ತಟ್ಟುತ್ತಿದೆ. ಸಿಐಡಿ ತನಿಖೆಗೆ ಶಾಸಕ ಭೈರತಿ ಬಸವರಾಜ್ ಸುಸ್ತು. ಬಿಕ್ಲು ಶಿವನ ಹತ್ಯೆಗೆ ಸ್ಫೋಟಕ ಕಾರಣ ರಿವೀಲ್. ಸಿಐಡಿ ಅಧಿಕಾರಿಗಳ ತಂಡ ಬಿಕ್ಲು ಶಿವನ ಹತ್ಯೆಗೆ ನಿಖರ ಕಾರಣಗಳನ್ನ ಕೆದಕ್ತಿದೆ. ಕಸ್ಟಡಿಯಲ್ಲಿರುವ ಶಾಸಕ ಭೈರತಿಗೆ ಲೆಫ್ಟ್ ರೈಟ್ ಕ್ರಾಸ್ ಕ್ವಶ್ಚನಿಂಗ್ ನಡೆಸುತ್ತಿದ್ದಾರೆ. A1 ಜಗ್ಗ ಹಾಗೂ ಭೈರತಿ ನಡುವೆ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಅಡ್ಡ ಬಂದಿದ್ದಕ್ಕೆ ಕೊಲೆ ಮಾಡಿದ್ರ. ಹಲವೆಡೆ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಜಗ್ಗನ ಜೊತೆ ನಿರಂತರ ಸಂಪರ್ಕದ ಬಗ್ಗೆಯೂ ಪ್ರಶ್ನೆಗಳನ್ನ ಹಾಕಿದೆ. ಆದ್ರೆ ಸಿಐಡಿ ತನಿಖೆಗೆ ಸುಸ್ತಾಗಿರುವ ಭೈರತಿ ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರಂತೆ. ರಿಯಲ್ ಎಸ್ಟೇಟ್ ಪೈಪೋಟಿಗೆ ಬಿದ್ದು ಬಿಕ್ಲು ಶಿವನ ಹತ್ಯೆ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಇತರೆ ಆರೋಪಿಗಳ ಹೇಳಿಕೆ ಹಾಗೂ ಸಾಕ್ಷ್ಯಗಳು ಸಿಐಡಿಗೆ ಮಾಹಿತಿ ನೀಡಿವೆ. ಕಿತ್ತಗನೂರಿನ ಜಮೀನು ವ್ಯಾಜ್ಯಕ್ಕೆ ಹತ್ಯೆ ಆಗಿರೋದು ಬಹಿರಂಗ ಆಗಿದೆ. ಒಂದು ಕಾಲದಲ್ಲಿ ಬಿಕ್ಲು ಶಿವ ಹಾಗೂ A1 ಜಗ್ಗ ಇಬ್ಬರು ಸ್ನೇಹಿತರಾಗಿದ್ರು. KR ಪುರಂ ಸುತ್ತಮುತ್ತ ಇಬ್ಬರು ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ರು. ಕಿತ್ತಗನೂರು ಜಮೀನಿನ ಮೇಲೆ ಬಿಕ್ಲು ಶಿವ ಹಾಗೂ ಜಗ್ಗ ಇಬ್ಬರು ಕಣ್ಣಿಟ್ಟಿದ್ರು. ಜಮೀನು ರಿಜಿಸ್ಟರ್ ಮಾಡ್ಕೊಳ್ಳದೆ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದ ಬಿಕ್ಲು ಶಿವ ಜಿಪಿಎ ಮಾಡ್ಕೊಂಡಿದ್ದ. ಇತ್ತ ಇದೇ ಜಮೀನು ಮೇಲೆ ಕಣ್ಣಿಟ್ಟಿದ್ದ ಜಗ್ಗ ಖರೀದಿಗೂ ಮುಂದಾಗಿದ್ದ. ಇದೇ ಜಮೀನಿನ ವಿಚಾರಕ್ಕೆ ಬಿಕ್ಲು ಶಿವ ಹಾಗೂ ರೌಡಿ ಜಗ್ಗನ ನಡುವೆ ಜಗಳ ನಡೆದಿತ್ತು. ಶಾಸಕ ಭೈರತಿ ಪ್ರಭಾವ ಬಳಸಿದ್ದ ರೌಡಿ ಜಗ್ಗ ಹಾಗೂ ಭೈರತಿ ಇಬ್ಬರ ವಿರುದ್ಧವೂ ಬಿಕ್ಲು ಶಿವ ದೂರು ನೀಡಿದ್ದ. ಹತ್ಯೆ ಪ್ರಕರಣ ಸಂಬಂಧ ತಾಂತ್ರಿಕ ಸಾಕ್ಷಿ ಕಲೆ ಹಾಕಿದ ಸಿಐಡಿ. ಶಾಸಕ ಭೈರತಿ ಬಸವರಾಜ್ಗೆ ಮತ್ತಷ್ಟು ಹೆಚ್ಚಾಯಿತು ಸಂಕಷ್ಟ. ಈ ಮಧ್ಯೆ ಬಿಕ್ಲು ಶಿವನ ಹತ್ಯೆ ಪ್ರಕರಣ ಸಂಬಂಧ ಸಿಐಡಿ ತಂಡ ತಾಂತ್ರಿಕ ಸಾಕ್ಷಿ ಕಲೆ ಹಾಕಿದ್ದು ಭೈರತಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಿಐಡಿ ಡಿವೈಎಸ್ಪಿ ಗೌತಮ್ ಶಾಸಕ ಭೈರತಿಗೆ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಜಗ್ಗನ ಜೊತೆ ಭೈರತಿ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಸಾಕ್ಷ್ಯವನ್ನ ಸಿಐಡಿ ವಶಕ್ಕೆ ಪಡೆದಿದೆ. ಆಡಿಯೋ ಸತ್ಯಾಸತ್ಯತೆ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಹೀಗಾಗಿ ಧ್ವನಿ ಪರೀಕ್ಷೆಗೆ ಅನುಮತಿ ಕೋರಿ ಸಿಐಡಿ ಕೋರ್ಟ್ಗೆ ಅಪೀಲ್ ಹೋಗಲಿದೆ ಎನ್ನಲಾಗಿದೆ. ಏನು ಶಾಸಕ ಭೈರತಿ ಮನೆ ಹಾಗೂ ಕಚೇರಿಯಲ್ಲಿ ಮಹಜರು ನಡೆಸಲು ಸಿಐಡಿ ಸಿದ್ಧತೆ ನಡೆಸಿದೆ. ಮಹಜರು ವೇಳೆ ಸಾಕ್ಷ್ಯ ದೊರೆತಲ್ಲಿ ಭೈರತಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಒಟ್ಟಾರೆ ಇರಲಾರದ ಇರುವೆ ಬಿಟ್ಕೊಂಡ್ರು ಎನ್ನುವಂತೆ ಜಗ್ಗನ ಸಂಗ ಮಾಡಿದ್ದ ಶಾಸಕ ಭೈರತಿ ಸಿಐಡಿ ತನಿಖೆಯೊಳಗೆ ಒದ್ದಾಡುವಂತಾಗಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.